ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ರುಚಿಯಾಗಿರುವಂತಹ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಖಂಡಿತ ನೀವು ಮನೆಯಲ್ಲಿ ಸುಮಾರು ಸಲ ಪಕೋಡಗಳನ್ನು ಯಾವಾಗಲೂ ಕೂಡ ತಯಾರಿಸಿರ್ತೀರ. ಹಾಗೆ ಇವತ್ತು ತುಂಬನೇ ಡಿಫ್ರೆಂಟ್ ಆಗಿರುವಂಥ ಒಂದು ರುಚಿಯಾಗಿರುವಂಥ ಕ್ಯಾಂಟೀನ್ ಥರದ ಒಂದು ಬ್ರೆಡ್ ಪಕೋಡನ ಹೇಗೆ ಮನೆಯಲ್ಲಿ ತಯಾರಿಸ್ಕೊಳ್ಬಹುದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಸೊ ಈ ಒಂದು ಪಕೋಡ ಮಾಡೋದಕ್ಕೆ ಮೊದಲನೇದಾಗಿ ಒಂದು ಬೌಲಿಗೆ 1 ಕಪ್ ಆಗುವಷ್ಟು ಕಡಲೆ ಹಿಟ್ಟು, ಹಾಗೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಪೌಡರ್ನ ಹಾಕೊಂಡಿದ್ದೀನಿ. ಮತ್ತೆ ಇಲ್ಲಿ ಅಚ್ಕಾರದ ಪುಡಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ಅಚ್ಕಾರದ ಪುಡಿನ ಉಪಯೋಗಿಸ್ಬೋದು. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಅಡುಗೆ ಸೋಡಾ ಏನನ್ನು ಕೂಡ ಉಪಯೋಗಿಸ್ತಾ ಇಲ್ಲ. ತುಂಬನೇ ಟೇಸ್ಟಿಯಾಗಿ, ಈಸಿಯಾಗಿ, ಹೆಲ್ತಿಯಾಗಿರುವಂಥ ಒಂದು ರೆಸಿಪಿನ ಮಾಡೋಣ. ಸೊ ಫ್ರೆಂಡ್ಸ್, ನೀವ್ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನೆಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಇವಾಗ ನಾವು ಕಡಲೆ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಜಾಸ್ತಿ ನೀರು ಬೇಡ, ಒಂದೇ ಸಲ ಜಾಸ್ತಿ ನೀರನ್ನು ಹಾಕಿ ಹಿಟ್ಟನ್ನು ಕಲಸೋದು ಬೇಡ. ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ನಾವು ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಸಂಜೆಗೆ ಏನಾದರೂ ತಿನ್ನಬೇಕು ಅಂತ ಖಂಡಿತ ಅನಿಸುತ್ತೆ ಎಲ್ಲರಿಗೂ ಕೂಡ. ಯಾವಾಗಲೂ ಈಗ ಒಂದೇ ಥರದ ಸ್ನ್ಯಾಕ್ಸ್ಗಳನ್ನು ಮಾಡಿ ತಿನ್ನೋದು ಬೋರ್ ಆಗಿರುತ್ತೆ. ಅಂಥವ್ರು ಖಂಡಿತ ಡಿಫ್ರೆಂಟ್ ಆಗಿರೋಂಥ ಒಂದು ಸ್ನ್ಯಾಕ್ಸನ್ನು ತಯಾರಿಸ್ಬೋದು. ತುಂಬಾ ಬೇಗ ತಯಾರಿಸಿ ತಿನ್ಬೋದು. ಇವಾಗ ನೋಡಿ, ಸ್ವಲ್ಪನೂ ಗಂಟಿಲ್ದಂಗೆ ನಾನು ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅಲ್ಲಲ್ಲಿ ಗಂಟು ಏನಾದರೂ ಇದ್ದರೆ, ಕಡಲೆ ಹಿಟ್ಟಿನ ಗಂಟು ಏನಾದರೂ ಇದ್ದರೆ ಸ್ವಲ್ಪ ನೀರನ್ನು ಸ್ಪೂನಿಂದ ಹೀಗೆ ಫ್ರೆಸ್ ಮಾಡಿ ನೀವು ಕಲಿಸ್ಕೋಬೋದು. ನೋಡಿ, ಈಗ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಿಟ್ಟು ಎಷ್ಟು ನಮಗೆ ಗಟ್ಟಿ ಇರಬೇಕು ಅಂತ ಅಂದರೆ ನೋಡಿ, ಈ ಥರ ಇರಬೇಕು. ಜಾಸ್ತಿ ನೀರು ಮಾಡ್ಕೋಬೇಡಿ, ಸ್ವಲ್ಪ ಮೀಡಿಯಮ್ ಆಗಿರಲಿ. ಇವಾಗ ಅದು ಸ್ಪೂನ್ ಮೇಲೆ ಒಂದು ಲೇಯರ್ ಆಗಿ ಬರಬೇಕು. ನೋಡಿ, ಹೀಗಿದ್ರೆ ಕರೆಕ್ಟಾಗಿ ಹಿಟ್ಟು ಆಗಿದೆ ಅಂತ. ಸೊ ಈಗ ಹಿಟ್ಟನ್ನು ಒಂದು ಕಡೆ ತೆಗೆದಿಟ್ಕೊಂಡ್ಬಿಡೋಣ. ನಾನು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ. ಸೊ ಇದಕ್ಕೆ ಈಗ ಒಂದು ಸ್ಪೂನ್ ಆಗುವಷ್ಟು, ಜಾಸ್ತಿ ಎಣ್ಣೆ ಬೇಡ, 1 ಸ್ಪೂನ್ ಆಗುವಷ್ಟು ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ, ಜಾಸ್ತಿ ಬೇಡ. ನಂತರ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ. ತುಂಬಾ ಚೆನ್ನಾಗಿರುತ್ತೆ ಖಂಡಿತ. ಈ ಒಂದು ಡಿಫ್ರೆಂಟ್ ಆಗಿರೋವಂತಹ ಒಂದು ಬ್ರೆಡ್ ಪಕೋಡನ ತಯಾರಿಸಿ. ನಿಮಗೆ ಇಷ್ಟ ಆದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಕೂಡ ಶೇರ್ ಮಾಡಿ ಫ್ರೆಂಡ್ಸ್. ಈಗ ಇದಕ್ಕೆ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡ್ಬೋದು, ಸಾಸಿವೆ ಸಿಡಿದ ನಂತರ ನಾನು ಜೀರಿಗೆ ಹಾಕಿ ಇಲ್ಲಿ ಹಸಿರು ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಅರ್ಧ ಈರುಳ್ಳಿ, ಜಾಸ್ತಿ ಬೇಡ, ಒಂದು ಹಸಿರು ಮೆಣಸಿನ್ಕಾಯಿ, ಹಾಗೆ ಒಂದು ಅರ್ಧ ಈರುಳ್ಳಿ, ಇಷ್ಟನ್ನು ಹಾಕಿ ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ಹಾಕ್ತೀನಿ, 1 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಸಾಕಾಗುತ್ತೆ. ಚೆನ್ನಾಗಿ ಅದನ್ನು ತೊಳೆದು ನಂತರ ಕಟ್ ಮಾಡಿ ಸಣ್ಣದಾಗಿ ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಅಡುಗೆ ಅರಿಶಿಣ ತಗೋತಾ ಇದ್ದೀನಿ. ಅಡುಗೆ ಅರಿಶಿನ ನಾವು ಸ್ವಲ್ಪ ಹಾಕ್ಕೊಳ್ಳೋಣ, ಒಂದು ಪಿಂಚಷ್ಟು ಅರಿಶಿನ ಹಾಕ್ಕೋತಾ ಇದ್ದೀನಿ ನಾನು. ನಂತರ ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರ್ನ ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹೀಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಇವಾಗ ಬೇಯಿಸಿರೋಂತಹ ಆಲೂಗೆಡ್ಡೆ ತೊಗೊಂಡಿದ್ದೀನಿ. ಇಲ್ಲಿ ನೋಡ್ಬೋದು ನೀವು, ಬೇಯಿಸಿರೋಂತಹ ಆಲೂಗೆಡ್ಡೆ ಸುಮಾರು ಇಲ್ಲಿ ಒಂದು 2 ತೊಗೊಂಡಿದ್ದೀನಿ ನಾನು. ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡಿದ್ದೀನಿ. ನೋಡಿ, ಮ್ಯಾಶ್ ಆದರೂ ಮಾಡ್ಬೋದು ಅಥವಾ ತುರಿದು ಕೂಡ ಹಾಕ್ಕೊಳ್ಬೋದು ನೀವು. ನಾನು ಮ್ಯಾಶೇ ಮಾಡಿದ್ದೀನಿ. ಸೊ ನೋಡಿ, ಈ ಥರ ಮ್ಯಾಶ್ ಮಾಡಿರೋಂತಹ ಆಲೂಗೆಡ್ಡೆನ ಈ ಒಂದು ಪಾತ್ರೆಗೆ ಹಾಕಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಇದನ್ನು ನಾವು ಹಾಕಿರೋಂಥ ಒಗ್ಗರಣೆ ಮತ್ತು ಆಲೂಗೆಡ್ಡೆ ಎರಡೂ ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು. ಹಾಗೆ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈಗ ಎಲ್ಲ ಕಡೆ ಕರೆಕ್ಟಾಗಿ ಮಿಕ್ಸ್ ಆಗಿದೆ. ಹೀಗೆ ಇದನ್ನು ಮಿಕ್ಸ್ ಮಾಡಿಕೊಂಡು ಸ್ಟವ್ ಮೇಲೆ ಇಟ್ಟಿದ್ದೀನಿ. ಸ್ಟವ್ನ ಆಫ್ ಮಾಡಿಲ್ಲ, ಲೋ ಫ್ಲೇಮ್ ಮಾಡ್ಕೊಂಡಿದ್ದೀನಿ. ಹೀಗೆ ಇದನ್ನು ಮಿಕ್ಸ್ ಮಾಡಿ ಇದಾಗಿದೆ. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ನಂತರ ಈಗ ನಾನು ಇಲ್ಲಿ ಬ್ರೆಡ್ ಪೀಸಸ್ನ ತೊಗೊಂಡಿದ್ದೀನಿ, 2 ಬ್ರೆಡ್ ಪೀಸಸ್ನ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಓಕೆ, ನೀವು ಎಷ್ಟಾದರೂ ಬ್ರೆಡ್ ಪೀಸಸ್ನ ತೊಗೋಬೋದು, ಜಾಸ್ತಿ ಮಾಡ್ತೀವಿ ಅನ್ನೋದಾದರೆ. ಓಕೆ, ಇವಾಗ ಇದಕ್ಕೆ 2 ಪೀಸ್ನ ತೊಗೊಂಡು ಬೇಕು ಅಂದರೆ ಸೈಡಲ್ಲಿರೋದನ್ನು ನೀವು ಕಟ್ ಮಾಡ್ಬೋದು. ನಾನು ಹಾಗೆ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಏನು ಬೇಡ ಅನ್ನೋದಾದರೆ, ಅದು ಬ್ರೌನ್ ಕಲರ್ ಇರೋವಂಥ ಸೈಡಲ್ಲಿರೋವಂಥ ತೆಗಿತೀವಿ ಅಂದರೆ ಖಂಡಿತ ತೆಗೆದು ಕೂಡ ನೀವು ಮಾಡ್ಬೋದು. ನಂತರ ಇವಾಗ ನಾನು ಬ್ರೆಡ್ ಪೀಸ್ ಮೇಲೆ ಆಲೂಗೆಡ್ಡೆ ಪಲ್ಯನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಹೀಗೆ ನಾವು
ಬ್ರೆಡ್ ಟೋಸ್ಟ್ ಮಾಡ್ಕೊ ಇದು ನಾವು ಬೇಕ್ರಿಲೆಲ್ಲ ತಿಂದಿರ್ತೀವಿ ಬ್ರೆಡ್ ಟೋಸ್ಟನ್ನು. ಸೊ ಅದೇ ಟೇಸ್ಟಲ್ಲಿರುತ್ತೆ. ಈ ರೀತಿ ಮಾಡಿಕೊಂಡು ಹೀಗೆ ಕೂಡ ನೀವು ತಿನ್ಬೋದು. ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಬೇಡ ಅಂದರೆ ಈ ಥರ ಪಕೋಡ ಕೂಡ ಮಾಡಿ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್. ನೋಡಿ ಇವಾಗ ನಾನು ಇದನ್ನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಆಲೂಗೆಡ್ಡೆ ನೀಟಾಗಿ ಬ್ರೆಡ್ಡಿಗೆ ಅಂಟ್ಕೊಳ್ಳೋ ಹಾಗಿರಬೇಕು. ಓಕೆ, ಆ ಥರ ನಾವು ಅದನ್ನು ಸ್ಪ್ರೆಡ್ ಮಾಡಬೇಕು. ಮತ್ತೊಂದು ಪೀಸ್ಗೂ ಕೂಡ ನಾನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಸ್ವಲ್ಪ ನಾವು ಇದಕ್ಕೆ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಇಷ್ಟು ಸಾಕಾಗುತ್ತೆ, ಜಾಸ್ತಿ ಬೇಡ. ಇದಕ್ಕೂ ಮತ್ತೆ ಈಗ ಆಲೂಗೆಡ್ಡೆ ಪಲ್ಯನ ಹಾಕ್ಕೊಳ್ಳೋಣ. ಈ ಥರ ಆಲೂಗೆಡ್ಡೆ ಪಲ್ಯನ ಹಾಕಿ ಒಂದು ಲೇಯರಾಗಿ ಬರಬೇಕು. ಹಾಗೆ ಇದನ್ನು ಮೇಲ್ಗಡೆ ನಾವು ಸ್ಪ್ರೆಡ್ ಮಾಡ್ಕೊಳ್ಳೋಣ. ಸುತ್ತಲೂ ಕೂಡ ಈ ಥರ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ನಾನು. ನೋಡಿ ಹೀಗೆ ಇದನ್ನು ಮಾಡಿಕೊಂಡು ನಂತರ ಇವಾಗ ಯಾಕೆಂದರೆ ಅದು ಜಾಸ್ತಿ ಪಲ್ಯನ ಮಧ್ಯದಲ್ಲಿ ಹಾಕಿದ್ರೆ ನಾವು ಅದು ಎಣ್ಣೆಯಲ್ಲಿ ಬಿಡಬೇಕಾದ್ರೆ ಖಂಡಿತ ಬ್ರೆಡ್ ಪೀಸ್ ಓಪನ್ ಆಗಿಬಿಡುತ್ತೆ. ಸೊ ಹಾಗಾಗಿ ಜಸ್ಟ್ ಒಂದು ಫುಲ್ಲು ಅದು ಒಂದು ಲೇಯರ್ ಥರ ಕೂರೋ ಹಾಗೆ ಅಷ್ಟೇ ಸಾಕಾಗುತ್ತೆ. ಜಾಸ್ತಿ ಪಲ್ಯನ ಹಾಕಿದ್ರೆ ಚೆನ್ನಾಗಿರೋದಿಲ್ಲ. ಬೇಕಿದ್ರೆ ನೀವು ಬ್ರೆಡ್ ಟೋಸ್ಟ್ ಮಾಡ್ಕೊಳ್ಬೇಕು ಅಂದಾಗ ನೀವು ಎಷ್ಟು ಬೇಕಿದ್ರೂ ಪಲ್ಯನ ಹಾಕ್ಕೊಳ್ಬೋದು. ಇನ್ನು ಈರುಳ್ಳಿ ಜಾಸ್ತಿ ಹಾಕಿ ಮಾಡ್ಬೋದು. ಸೊ ಅದು ಮಾಡೋಕ್ಕೆ ನಮಗೆ ಗೊತ್ತಿಲ್ಲ ಅನ್ನೋದಾದರೆ ಖಂಡಿತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಬ್ರೆಡ್ ಟೋಸ್ಟ್ ಹೇಗೆ ಮನೇಲಿ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಇವಾಗ ನೋಡಿ ಮಧ್ಯದಲ್ಲಿ ಈ ಶೇಪು ಇಲ್ಲಿ ಹೀಗೆ ಕಟ್ ಮಾಡ್ಕೊಂಡಿದ್ದೀನಿ. ಸೊ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಕಟ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಕಟ್ ಮಾಡಿಕೊಳ್ಳದಲ್ಲೇ ಕೂಡ ಹಾಗೆ ಕೂಡ ನೀವು ಮಾಡ್ಬೋದು. ಫುಲ್ ಬ್ರೆಡ್ ಪೀಸಸ್ನೇ ಕೂಡ ಮಾಡ್ಕೋಬೋದು. ಇವಾಗ ನಾನು ಮಿಕ್ಸ್ ಮಾಡಿರೋಂತಹ ಕಡಲೆ ಹಿಟ್ಟು ಬೌಲ್ನ ತೊಗೊಂಡಿದ್ದೀನಿ. ಈ ಬೌಲಿಗೆ ಇವಾಗ ಬ್ರೆಡ್ ಪೀಸ್ನ ಇದರೊಳಗೆ ಹೀಗೆ ಹಾಕಿ ನೋಡಿ ಈ ಥರ ನಾವು ಡಿಪ್ ಮಾಡಬೇಕು. ಅದರೊಳಗೆ ಡಿಪ್ ಮಾಡಿ ನಾವು ಈಗ ಕಾಯೋದಕ್ಕೆ ಎಣ್ಣೆ ಇಟ್ಟಿದ್ದೀನಿ. ಸೊ ಮೀಡಿಯಮಾಗಿ ಎಣ್ಣೆ ಕಾದಿದೆ. ಇವಾಗ ಈ ಬ್ರೆಡ್ಡನ್ನು ಹಾಕ್ಕೊಳ್ಳೋಣ. ಹೀಗೆ ಹಾಕಿ ಇದನ್ನು 1 ಸೆಕೆಂಡ್ಸ್ ಅಥವಾ 2 ಸೆಕೆಂಡ್ವರೆಗೂ ಬೇಯಿಸೋಕ್ಕೆ ಬಿಟ್ಬಿಡೋಣ. ಯಾಕೆಂದರೆ ಜಾಸ್ತಿ ಬೇಯಿಸೋದೇನು ಬೇಕಾಗಲ್ಲ ಬ್ರೆಡ್ಡು. ಸೊ ಬೇಗನೆ ಬೆಂದು ಹೋಗುತ್ತೆ. ಹಾಗಾಗಿ ಜಾಸ್ತಿ ಟೈಮ್ ಏನು ಹಿಡಿಯೋದಿಲ್ಲ. ಇವಾಗ 2 ಸೈಡ್ ಕೂಡ ಇದನ್ನು ಬೇಯಿಸ್ಕೋಬೇಕು. ಟರ್ನ್ ಮಾಡಿ ನಾನು 2 ಸೈಡ್ ಕೂಡ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡ್ಬೋದು ಸ್ವಲ್ಪ ಕಲರ್ ಈ ಥರ ಚೇಂಜ್ ಆಗಬೇಕು. ಆವಾಗ ತುಂಬ ಚೆನ್ನಾಗಿ ಬೆಂದಿರುತ್ತೆ. ಅದು ರೋಸ್ಟ್ ಆದರೆ ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ನೋಡಿ ಆಗಿದೆ. ಒಂದು ಟಿಶ್ಯೂ ಪೇಪರ್ ಮೇಲೆ ಇದನ್ನು ತೆಗೆದಿಟ್ಕೊಳ್ಳೋಣ. ಸಂಜೆ ಸ್ನ್ಯಾಕ್ಸಿಗೆ ಏನಾದರೂ ತಿನ್ನಬೇಕು ಅನ್ನಿಸ್ದಾಗ ಖಂಡಿತ ಈ ಒಂದು ಬ್ರೆಡ್ ಪಕೋಡನ ತಯಾರಿಸಿ. ಕ್ಯಾಂಟೀನ್ ಥರನೇ ಟೇಸ್ಟ್ ನಮಗೆ ಕೊಡುತ್ತೆ. ನಾವು ಸುಮಾರು ಥರದ ಪಕೋಡಗಳನ್ನು ಮನೇಲಿ ಮಾಡಿರ್ತೀವಿ. ನೀವು ಕೂಡ ಮಾಡಿರ್ತೀರ. ಖಂಡಿತ ಇದೊಂದು ರುಚಿಯಾಗಿರುವಂಥ ಒಂದು ಡಿಫ್ರೆಂಟ್ ಆಗಿರುವಂಥ ಪಕೋಡ. ಸೊ ಖಂಡಿತವಾಗ್ಲೂ ನಿಮಗೆಲ್ಲರಿಗೂ ಈ ಒಂದು ಪಕೋಡ ಇಷ್ಟ ಆಗುತ್ತೆ. ಒಂದ್ಸಲ ತಯಾರಿಸಿ. ರುಚಿಯಾಗಿರುವಂಥ ಬ್ರೆಡ್ ಪಕೋಡ ರೆಸಿಪಿ ರೆಡಿಯಾಗಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಹೇಗೆ ಬಂತು ಅಂತ ಖಂಡಿತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಕ್ಯಾಂಟೀನ್ ಸ್ಟೈಲಲ್ಲಿ ಮಾಡಿರುವಂಥ ಬ್ರೆಡ್ ಪಕೋಡ ರೆಡಿಯಾಗಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.